ಹಾಯ್ ಯು ಆಲ್, ವೆಲ್ಕಮ್ ಬ್ಯಾಕ್ ಟು ಧನ್ಯಾಸ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನಗಳಾಗಿತ್ತು ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಸರ್ವೇ ಸಾಮಾನ್ಯವಾಗಿ ಈ ಏರ್ಫಾಲ್ ಅನ್ನೋ ಸಮಸ್ಯೆ ಎಲ್ರಿಗೂ ಕಾಡ್ತಾನೆ ಇರುತ್ತೆ. ಹೇಗೆ ಈ ಏರ್ಫಾಲನ್ನು ನಾವು ಕಂಟ್ರೋಲ್ಗೆ ತಗೊಂಡು ಬರ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹೇಗಪ್ಪ ಈ ಏರ್ಫಾಲ್ ಸಮಸ್ಯೆನ ನಾವು ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕಡಿಮೆ ಮಾಡ್ಕೊಳ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ತೆಗೆದುಕೊಳ್ಳುವಂಥ ಆಹಾರ ಪ್ರೋಟೀನ್ ಭರಿತವಾಗಿರಬೇಕು, ವಿಟಮಿನ್ಸ್ಗಳಿಂದ ಕೂಡಿರಬೇಕು. ಆ ಥರ ಆಹಾರನ ನಾವು ತಗೊಳ್ಳೋದ್ರಿಂದ ನಮಗೆ ಏರ್ಫಾಲ್ ಸಮಸ್ಯೆ ಆದಷ್ಟು ರಿಡ್ಯೂಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಯಾವೆಲ್ಲ ವಿಟಮಿನ್ಸ್ಗಳಿರುವಂತಹ ಫುಡ್ಗಳನ್ನ ನಾವು ತಗೊಳ್ಬೋದು ಅಂತ ಹೇಳಿದರೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಡಿ ಈ ಅಂಶಗಳು ಇರುವಂತಹ ಆಹಾರಗಳನ್ನ ನಾವು ತಗೊಳ್ಳೋದ್ರಿಂದ ನಮಗೆ ಕಾಡ್ತಿರುವಂತಹ ಹೇರ್ ಫಾಲ್ ಸಮಸ್ಯೆನ ಆದಷ್ಟು ಬಗೆಹರಿಸ್ಕೊಳ್ಬೋದು. ಹೇಳಿರುವಂಥ ಇಷ್ಟು ವಿಟಮಿನ್ಸ್ಗಳು ಯಾವೆಲ್ಲ ಆಹಾರ ಪದಾರ್ಥಗಳಲ್ಲಿ ಸಿಗ್ತವೆ ಅಂತ ನೋಡ್ಕೊಂಡು ಬರೋಣ. ಮೊದಲನೆಯದಾಗಿ ವೈಟಮಿನ್ ಎ ಯಾವ ಆಹಾರದಲ್ಲಿ ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳಿದರೆ ಎಗ್, ಮತ್ತು ಪಾಲಕ್ ಸೊಪ್ಪು, ಮತ್ತು ಖರ್ಜೂರ, ಮತ್ತು ಕ್ಯಾರೆಟು, ಕಲ್ಲಂಗಡಿ ಹಣ್ಣು ಇಷ್ಟರಲ್ಲೂ ವಿಟಮಿನ್ ಎ ಅನ್ನೋದು ಹೇರಳವಾಗಿ ಸಿಗುತ್ತೆ. ಇದನ್ನು ನಾವು ಆಹಾರ ಪದ್ಧತಿಯಲ್ಲಿ ಸೇರಿಸ್ಕೊಂಡು ತಿನ್ನೋದ್ರ ಮುಖಾಂತರ ಕೂಡ ನಮಗೆ ಏರ್ಫಾಲ್ ಸಮಸ್ಯೆ ರೆಡ್ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಎರಡನೇದಾಗಿ ವೈಟಮಿನ್ ಬಿ ಯಾವೆಲ್ಲ ಆಹಾರ ಪದಾರ್ಥಗಳಲ್ಲಿ ಸಿಗುತ್ತಪ್ಪ ಅಂತ ನೀವು ಕೇಳೋದಾದರೆ ಅವಕಾಡೋ, ಪೀನಟ್ ಬಟರ್, ಬನಾನಾ, ಬಾದಾಮಿ, ಬಟಾಣಿ ಕಾಳು, ಸೂರ್ಯಕಾಂತಿ ಬೀಜಗಳು, ಸನ್ಫ್ಲವರ್ ಸೀಡ್ಸ್ ಅಂತ ಹೇಳ್ತೀವಲ್ವಾ, ಇಷ್ಟು ಪದಾರ್ಥಗಳಲ್ಲೂ ಕೂಡ ವೈಟಮಿನ್ ಬಿ ಅನ್ನೋದು ಹೇರಳವಾಗಿ ಸಿಗುವಂತಹದ್ದು. ಇದನ್ನು ನಾವು ತಿನ್ನುವಂತಹ ದಿನನಿತ್ಯ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳೋದ್ರ ಮುಖಾಂತರ ಕೂಡ ನಾವು ಏರ್ಫಾಲ್ನ ರಿಡ್ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ಮೂರನೇದಾಗಿ ವೈಟಮಿನ್ ಸಿ ಯಾವೆಲ್ಲ ಆಹಾರ ಪದಾರ್ಥಗಳಲ್ಲಿ ಹೇರಳವಾಗಿರುತ್ತೆ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿಂಬೆಹಣ್ಣು, ಮತ್ತು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತಾರಲ್ವ, ಅದರಲ್ಲಿ ಕಿವಿ ಫ್ರೂಟ್ಸ್, ಕಿತ್ತಳೆ ಹಣ್ಣು, ಮಾವಿನ ಹಣ್ಣು ಇಷ್ಟರಲ್ಲೂ ಕೂಡ ವೈಟಮಿನ್ ಸಿ ಅನ್ನೋದು ಹೇರಳವಾಗಿ ಇರುವಂತಹದ್ದು. ನಮಗೆಲ್ರಿಗೂ ಕೈಗೆಟುಕುವಂತಹವೇ ಇವೆಲ್ಲ. ಇದನ್ನು ನಾವು ದಿನನಿತ್ಯ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳೋದ್ರ ಮುಖಾಂತರ ಕೂಡ ನಾವು ಏರ್ಫಾಲ್ನ ರಿಡ್ಯೂಸ್ ಮಾಡ್ಕೊಳ್ತಾ ಬರ್ಬೋದು ಅಂತ ಹೇಳ್ತೀನಿ. ನಾಲ್ಕನೆಯದಾಗಿ ಯಾವ ವಿಟಮಿನ್ ನಾವು ತಗೊಳ್ಬೇಕು ಅಂತ ಹೇಳಿದರೆ ವೈಟಮಿನ್ ಡಿ ಯಾವುದರಲ್ಲಿ ಹೆಚ್ಚಾಗಿ ಸಿಗುತ್ತೆ ಅಂದರೆ ಮೊಟ್ಟೆಯಲ್ಲಿ, ಮಶ್ರೂಮು, ಹಾಲು, ಬೆಣ್ಣೆ, ತುಪ್ಪ, ಮತ್ತು ಮೀನು ಇಷ್ಟರಲ್ಲೂ ಕೂಡ ವೈಟಮಿನ್ ಡಿ ಅನ್ನೋದು ಹೇರಳವಾಗಿ ಸಿಗುವಂತಹದ್ದು. ನಾವು ತಿನ್ನುವಂತಹ ಊಟದಲ್ಲಿ ಸ್ವಲ್ಪ ಆದರೂ ಇವುಗಳನ್ನ ನಾವು ಆ್ಯಡ್ ಮಾಡ್ಕೊಳ್ತಾ ಬರೋದ್ರಿಂದ ನಮಗೆ ಏರ್ಫಾಲ್ ಸಮಸ್ಯೆ ಅನ್ನೋದು ತುಂಬಾ ರಿಡ್ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಯಾವುದಪ್ಪ ವೈಟಮಿನ್ ಅಂತ ಕೇಳಿದ್ರೆ ಈ ಎಳ್ಳು, ಪಪ್ಪಾಯ, ಮತ್ತು ಸೀಗಡಿ ಅಂತ ಕೇಳಿದ್ದೀರಲ್ವ, ಅದರಲ್ಲೂ ಕೂಡ ವೈಟಮಿನ್ ಇ ಅನ್ನೋದು ಹೇರಳವಾಗಿ ಇರುತ್ತೆ ಅಂತ ಹೇಳ್ತೀನಿ. ನೀವು ತಿನ್ನುವಂಥ ಆಹಾರದಲ್ಲಿ ಸ್ವಲ್ಪ ದಿನನಿತ್ಯದ ಆಹಾರದಲ್ಲಿ ನಾನು ಹೇಳಿರುವಂಥ ಅಷ್ಟು ವೈಟಮಿನಲ್ಲಿ ಯಾವುದೆಲ್ಲ ನಿಮಗೆ ಕೈಗೆಟುಕುತ್ತೆ, ಯಾವುದೆಲ್ಲ ನಿಮ್ಮ ಮನೆಗಳಲ್ಲಿ ಸಿಗುತ್ತೆ ಅದನ್ನು ಕೂಡ ನೀವು ಆಹಾರದಲ್ಲಿ ಸೇರಿಸ್ಕೊಂಡು ತಿನ್ನೋದ್ರ ಮುಖಾಂತರ ಕೂಡ ನೀವು ಏರ್ಫಾಲ್ನ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗಾದರೆ ಯಾವೆಲ್ಲ ಕಾರಣಗಳು ಏರ್ಫಾಲ್ ಆಗೋದಕ್ಕೆ ಏನೇನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಹೆರಿಡಿಟಿ, ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಿರುತ್ತೆ ನೋಡಿ ಅವರಿಂದನೂ ಸಮಟೈಮ್ಸ್ ಬರುವಂತಹ ಚಾನ್ಸಸ್ಸು ಉಂಟು. ಕೆಲವೊಬ್ಬರಿಗೆ ಅವ್ರ ಫ್ಯಾಮಿಲಿಲಿ ಹಿಸ್ಟ್ರಿ ಇದ್ರೂ ಕೂಡ ಏರ್ಫಾಲ್ ಸಮಸ್ಯೆ ಅನ್ನೋದು ತುಂಬ ಕಾಡುವಂತಹದ್ದು ಕೂಡ ಉಂಟು. ಇನ್ನು ಎರಡನೇ ಕಾರಣ ಬಂದು ಹಾರ್ಮೋನಲ್ ಚೇಂಜಸ್. ಯಾವುದೆಲ್ಲ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ನಮಗೆ ಏರ್ಫಾಲ್ ಆಗುತ್ತೆ ಅಂತ ನಾವು ನೋಡೋದಾದರೆ ಆ್ಯಂಡ್ರೋಜನ್, ಈಸ್ಟ್ರೋಜನ್, ಪ್ರೊಜೆಸ್ಟೆರಾನ್ ಮತ್ತು ಥೈರಾಯ್ಡ್ ಹಾರ್ಮೋನ್ಸ್ ಇವಿಷ್ಟು ಹಾರ್ಮೋನ್ಗಳಲ್ಲಿ ಚೇಂಜಸ್ ಆದಾಗಲೂ ಕೂಡ ನಮಗೆ ಏರ್ಫಾಲ್ ಸಮಸ್ಯೆ ಅನ್ನೋದು ಕಾಡಲಿಕ್ಕೆ ಶುರು ಆಗುತ್ತೆ ಅಂತ ಹೇಳ್ತೀನಿ. ಹಾಗಾದರೆ ಯಾವಾಗ ಈ ಹಾರ್ಮೋನ್ ವ್ಯತ್ಯಾಸ ನಮ್ಮ ದೇಹದಲ್ಲಿ ಕಂಡುಬರುತ್ತೆ ಅಂತ ನಾವು ನೋಡೋದಾದರೆ ಮೊದಲನೆಯ ಕಾರಣ ಬಂದು ಸ್ಟ್ರೆಸ್. ಅತಿಯಾದ ಒತ್ತಡ ಕೂಡ ಏರ್ಫಾಲ್ ಸಮಸ್ಯೆಗೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು.
ಯಾವುದೇ ರೀತಿ ಸ್ಟ್ರೆಸ್ ಆಗಿರ್ಬೋದು, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹಲವಾರು ರೀತಿಯ ಸ್ಟ್ರೆಸ್ ಟೆನ್ಷನ್ಗಳಿವೆ. ಕೆಲವೊಬ್ಬರಿಗೆ ಮನೆ ಜವಾಬ್ದಾರಿ ನಿಭಾಯಿಸೋ ಟೆನ್ಷನ್ನು, ಕೆಲವರಿಗೆ ಡ್ಯೂಟಿ ಟೆನ್ಷನ್ನು, ಹಲವಾರು ರೀತಿಯ ಟೆನ್ಷನಿಂದ ಏರ್ ಫಾಲ್ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಸ್ಟ್ರೆಸ್ ಎಷ್ಟು ಮಾಡ್ಕೊಳ್ತೀವೋ ಅಷ್ಟು ನಮ್ಮ ದೇಹದ ಆರೋಗ್ಯ ಪರಿಸ್ಥಿತಿ ಕೂಡ ಹದಗೆಡುತ್ತೆ ಅಂತ ಹೇಳ್ಬೋದು. ಏರ್ ಫಾಲ್ಗೆ ಮುಖ್ಯ ಕಾರಣವೇ ಸ್ಟ್ರೆಸ್ ಅಂತ ಹೇಳ್ತೀನಿ. ಆದಷ್ಟು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಆದಷ್ಟು ಸ್ಟ್ರೆಸ್ಸನ್ನು ರೆಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸ್ಟ್ರೆಸ್ ಹೇಗೆ ಕಂಟ್ರೋಲಿಗೆ ತರಿಸ್ಬೇಕು ಅನ್ನೋದು ಕೂಡ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಶೂಟ್ ಮಾಡಿ ನಿಮಗೆ ತಿಳಿಸ್ತೀನಿ. ನೆಕ್ಸ್ಟ್ ಯಾವಾಗಪ್ಪ ಹಾರ್ಮೋನ್ ವ್ಯತ್ಯಾಸ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಬಾಣಂತನದಲ್ಲಿ ಮತ್ತು ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನಲ್ಲು ವ್ಯತ್ಯಾಸ ಕಂಡು ಬರುವಂತಹದ್ದು. ಗರ್ಭಾವಸ್ಥೆಯಲ್ಲಿ ಇರುವಂತಹ ಮಹಿಳೆಯರಿಗೆ ಅವರ ದೇಹದಲ್ಲಿ ಈಸ್ಟ್ರೋಜನ್ ಲೆವೆಲ್ ಅನ್ನೋದು ತುಂಬ ಹೆಚ್ಚಾಗಿ ಬಿಡುಗಡೆ ಆಗುವಂತಹದ್ದು. ಆ ಸಮಯದಲ್ಲಿ ಕೂದಲು ತುಂಬ ತಿಕ್ಕಾಗಿ ಬೆಳೆಯುತ್ತೆ. ಮಗು ಹುಟ್ಟಿದ ನಂತರ ಈಸ್ಟ್ರೋಜನ್ ಲೆವೆಲ್ ಅನ್ನೋದು ಸಡನ್ನಾಗಿ ಡೌನ್ ಆದಾಗ ಫುಲ್ ಸಮಸ್ಯೆ ಅನ್ನೋದು ಕೂಡ ತುಂಬ ಯಥೇಚ್ಛವಾಗಿ ಕಾಣುವಂಥದ್ದು. ನೆಕ್ಸ್ಟ್ ಇನ್ಯಾವ ಹಾರ್ಮೋನ್ ವ್ಯತ್ಯಾಸ ಆದಾಗ ಏರ್ ಫಾಲ್ ಆಗುತ್ತೆ ಅಂತ ಹೇಳಿದ್ರೆ, ಮೆನೋಪಸ್, ಮುಟ್ಟು ನಿಲ್ಲುವಂತಹ ಸಮಯದಲ್ಲಿ ಕೂಡ ಏರ್ ಫಾಲ್ ಸಮಸ್ಯೆ ಅನ್ನೋದು ತುಂಬ ಕಾಣಿಸ್ಕೊಳ್ಳುವಂತಹದ್ದು. ಮಹಿಳೆಯರಿಗೆ ವಯಸ್ಸಾದಂತೆ ಅಂದರೆ ಸಾಮಾನ್ಯವಾಗಿ 45 ವರ್ಷ ದಾಟುತ್ತೋ 55 ವರ್ಷದೊಳಗಡೆ ಮುಟ್ಟು ಅನ್ನುವಂತಹದ್ದು ನಿಲ್ಲೋಕೆ ಶುರುವಾಗುತ್ತೆ. ಆವಾಗ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನು ತುಂಬ ಕಡಿಮೆ ಉತ್ಪತ್ತಿ ಆಗೋದ್ರಿಂದ ಕೂದಲು ಬೆಳವಣಿಗೆ ಕೂಡ ಕಡಿಮೆ ಆಗುತ್ತೆ. ಆವಾಗ ನಮ್ಮ ದೇಹದಲ್ಲಿ ಈಸ್ಟ್ರೋಜನ್ ಹಾರ್ಮೋನು ಸರಿಯಾದ ರೀತಿಯಲ್ಲಿ ಉತ್ಪತ್ತಿ ಆಗದೇ ಇರೋ ಕಾರಣದಿಂದಲೂ ಕೂಡ ನಮಗೆ ಹೇರ್ ಫಾಲ್ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹದ್ದು. ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಮನೆಯಲ್ಲೇ ಹೋಮ್ ಮೇಡ್ ಏರ್ ಆಯಿಲ್ನ ತಯಾರು ಮಾಡ್ಕೊಳ್ಬೋದು ಅಂತ ನಾನು ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ಯಾರೆಲ್ಲ ಈವರೆಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದೀರೋ ಥ್ಯಾಂಕ್ ಯು. ಎಲ್ರಿಗೂ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಅಂತ ಕೇಳ್ಕೊಳ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.